ನಮಸ್ಕಾರ. ಇವತ್ತು ನಾವು ಎರಡೂ ತುಂಬಾನೇ ಪರಿಚಿತ ಆದ್ರೆ ಅಷ್ಟೇ ಗಹನವಾದ ಪದಗಳ ಬಗ್ಗೆ ಮಾತಾಡೋಣ. ಧರ್ಮ ಮತ್ತು ಆಧ್ಯಾತ್ಮ. ಇವೆರಡು ಒಂದೇ ತರಹ ಅನಿಸಿದ್ರು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವುಗಳ ದಾರಿ, ಅವುಗಳ ಗುರಿ ಬೇರೆ ಬೇರೆ ಅಂತ ನಮ್ಮ ಮೂಲ ಆಕಾರಗಳು ಹೇಳ್ತವೆ. ಹೌದು. ಹಾಗಾಗಿ ನಮ್ಮ ಇವತ್ತಿನ ಈ ಒಂದು ಆಳವಾದ ಚರ್ಚೆಯ ಉದ್ದೇಶವೇನು ಅಂದ್ರೆ, ಈ ಮೂಲಗಳಲ್ಲಿ ಕೊಟ್ಟಿರೋ ಹಾಗೆ ನಂಬಿಕೆಯ ದಾರಿ ಯಾವುದು ಮತ್ತೆ ಸ್ವಂತ ಅನುಭವದ ಹುಡುಕಾಟ ಯಾವುದು ಅನ್ನೋದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅಲ್ವಾ? ಖಂಡಿತ. ಇದು ಬರೀ ಪದಗಳ ಆಟ ಅಲ್ಲ, ಇದು ಅನುಭವದ ಪಯಣದ ವಿಷಯ. ನೋಡಿ, ಈ ಮೂಲಗಳಿಗೆ ಒಂದು ಸಾಲಿದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ, ಧರ್ಮ ಹೇಳುತ್ತೆ ನಂಬು, ಆಧ್ಯಾತ್ಮ ಹೇಳುತ್ತೆ ಅನುಭವಿಸು. ಹಬ್ಬಾ, ಎಂಥ ವ್ಯತ್ಯಾಸ ಅಲ್ವಾ? ಇಲ್ಲಿಂದನೇ ಶುರು ಮಾಡೋಣ ನಮ್ಮ ಇವತ್ತಿನ ಮಾತುಕತೆಯನ್ನ. ಸರಿ, ಇದು ನೇರವಾಗಿ ನಮ್ಮನ್ನ ಒಂದು ಮುಖ್ಯ ಪ್ರಶ್ನೆ ಕರ್ಕೊಂಡೋಗುತ್ತೆ. ಅದೇ, ಆ ಮೂಲಗಳಲ್ಲಿ ಒಬ್ರು ಕೇಳ್ತಾರಲ್ಲ, ನಾನು ದೇವರನ್ನು ನೋಡಿಲ್ಲಪ್ಪ, ಕಣ್ಣಾರೆ ಕಂಡಿಲ್ಲ, ನಾನು ಹೇಗ್ ನಂಬ್ಲಿ ಅಂತ. ಹೌದು, ಇದು ಸಹಜವಾದ ಪ್ರಶ್ನೆ. ಎಷ್ಟೋ ಜನರ ಮನ್ಸಲ್ಲಿರುತ್ತೆ, ಕಾಣದನ್ನ, ತರ್ಕಕ್ಕೆ ನಿಲ್ಕದ್ದನ್ನ ನಂಬೋದು ಹೇಗೆ ಅಂತ. ಇದಕ್ಕೆ ಧರ್ಮ ಏನು ಉತ್ತರ ಕೊಡುತ್ತೆ? ನಾವು ನೋಡಿರೋ ಮೂಲಗಳ ಪ್ರಕಾರ ಧರ್ಮ ಸಾಮಾನ್ಯವಾಗಿ ಹೇಳೋದು, ಪವಿತ್ರ ಗ್ರಂಥಗಳನ್ನ ಓದು, ಹಿರಿಯರು ಜ್ಞಾನಿಗಳು ಹೇಳಿದ್ದನ್ನ ಕೇಳೋ, ಅಲ್ಲೆಲ್ಲ ಸಾಕ್ಷಿ ಇದೆ ಅಂತ. ಅಂದ್ರೆ ಉತ್ತರ ಹೊರಗಿದೆ ಅನ್ನೋ ಹಾಗೆ. ಬೇರೆಯವರ ಅನುಭವದಲ್ಲಿ ಅಥವಾ ಹಳೆ ಗ್ರಂಥಗಳಲ್ಲಿ ಅಂತ. ಹೌದು. ಆದ್ರೆ ಆಧ್ಯಾತ್ಮದ ದಾರಿ ಇಲ್ಲೇ ಬದಲಾಗುತ್ತೆ. ಅದು ಹೇಗೆ? ಅದರ ದೃಷ್ಟಿಕೋನ ಏನು? ಅದೇ ಸ್ವಾರಸ್ಯ. ಆಧ್ಯಾತ್ಮ ಹೇಳೋದು, ಶಬ್ದ ಮಾಡಬೇಡ, ಸ್ವಲ್ಪ ಮೌನವಾಗಿರು, ನಿನ್ನ ಒಳಗೇ ನೋಡು, ಆ ಸತ್ಯ, ಆ ದೇವ್ರು, ಅವನು ಅಲ್ಲೇ ಇದ್ದಾನೆ ಅಂತ. ಓ, ಅಂದ್ರೆ ಹೊರಗಿನ ಪ್ರಪಂಚದಿಂದ ಒಳಗಿನ ಲೋಕಕ್ಕೆ ನೋಟ ತಿರುಗಿಸ್ಬೇಕು ಅಂತ. ನಿಖರವಾಗಿ. ಗ್ರಂಥಗಳನ್ನು ಹುಡುಕೋ ಬದಲು ಒಳಗಿನ ಮೌನ, ಆತ್ಮಾವಲೋಕನವನ್ನ ಮಾಡುವಂತ ಹೇಳುತ್ತೆ. ಇದು ಹೊರಗಿನ ಸಾಕ್ಷ್ಯದಿಂದ ಒಳಗಿನ ಅನುಭವಕ್ಕೆ ಹೋಗೋ ದಾರಿ. ಹೊರಗಿಂದ ಒಳಗೆ, ಇದು ಬಹಳ ಮುಖ್ಯವಾದ ಮಾತು. ಇದೇ ದೃಷ್ಟಿಕೋನವನ್ನ ಇಟ್ಕೊಂಡು ನೋಡಿದ್ರೆ ದೇವರ ಬಗ್ಗೆ ಧರ್ಮ ಮತ್ತು ಆಧ್ಯಾತ್ಮ ಏನ್ ಹೇಳುತ್ತೆ? ಅವುಗಳ ಕಲ್ಪನೆ ಬೇರೆ ಬೇರೆನಾ? ಹೌದು, ಖಂಡಿತ ಬೇರೆ. ಇದು ತುಂಬಾ ಮೂಲಭೂತವಾದ ವ್ಯತ್ಯಾಸ. ಧರ್ಮದಲ್ಲಿ ಸಾಮಾನ್ಯವಾಗಿ ದೇವರು ಅಂದ್ರೆ ನಮ್ಮಿಂದ ಬೇರೆಯಾದವನು, ನಮ್ಮನ್ನ ಸೃಷ್ಟಿ ಮಾಡಿದವನು, ಒಬ್ಬ ಶ್ರೇಷ್ಠ ಶಕ್ತಿ ಅನ್ನೋ ಅರಿವು ಬರುತ್ತೆ ಅಂತ ಮೂಲಗಳು ಹೇಳ್ತವೆ. ದೇವರು ನಾವೇ. ಹೌದು. ಆ ನಾನೂ ಬೇರೆ, ದೇವರು ಬೇರೆ ಅನ್ನೋ ಭಾವನೆ ಕರಗಿ ಹೋಗುತ್ತೆ. ಸೃಷ್ಟಿಕರ್ತ ಹೊರಗಿಲ್ಲ, ನಮ್ಮ ಅಸ್ತಿತ್ವದ ಒಂದು ಭಾಗವೇ ಅವನು, ಅಥವಾ ನಾವೇ ಅವನ ಒಂದು ಅಭಿವ್ಯಕ್ತಿಯನ್ನು ತಿಳುವಳಿಕೆ ಬರುತ್ತೆ. ದೇವರು ನಾವೇ ಅಂದ್ರೆ ಇದು ಕೇಳೋ ಸ್ವಲ್ಪ ವಿಚಿತ್ರ ಅನ್ಸತ್ತೆ, ಸ್ವಲ್ಪ ಅಹಂಕಾರದ ತರನೂ ಕೇಳಿಸ್ಬೋದು. ಇದನ್ ಅರ್ಥ ಮಾಡ್ಕೊಳ್ಳೋಕೆ ಏನಾದ್ರೂ ಸುಲಭ ದಾರಿ ಇದೆಯಾ? ಮೂಲಗಳು ಒಂದು ಬಹಳ ಸುಂದರವಾದ ಉದಾಹರಣೆ ಕೊಡ್ತವೆ. ನೃತ್ಯದ ಉದಾಹರಣೆ. ನೃತ್ಯನಾ? ಹೇಗೆ? ಯೋಚನೆ ಮಾಡಿ, ಒಬ್ಬ ನರ್ತಕ ಅಥವಾ ನರ್ತಕಿ ಪೂರ್ತಿಯಾಗಿ ನೃತ್ಯದಲ್ಲಿ ಲೀನವಾದಾಗ ಏನಾಗುತ್ತೆ? ಅವರು ಮೈಮರೆತು ಕುಣಿತಾರೆ. ಆ ಕ್ಷಣದಲ್ಲಿ ನರ್ತಕ ಯಾರು, ನೃತ್ಯ ಯಾವುದು? ಬೇರೆ ಬೇರೆನಾ? ಇಲ್ಲ, ಬಹುಶಃ ಒಂದೇ ಆಗಿಬಿಡುತ್ತೆ. ಕ್ರಿಯೆ ಮಾಡೋವನು, ಕ್ರಿಯೆ ಎಲ್ಲ ಒಂದೇ. ಅದೇ ಪಾಯಿಂಟ್. ಮೂಲಗಳು ಹೇಳೋದು, ಒಂದ್ ಹಂತದಲ್ಲಿ ನೃತ್ಯ ಮಾಡೋ ನಾನು ಅನ್ನೋ ಅರಿವೇ ಇರಲ್ಲ. ಆ ಕರ್ತೃತ್ವ ಭಾವ ಹೋಗ್ಬಿಡುತ್ತೆ. ನರ್ತಕನೇ ಮಾಯವಾದ ಹಾಗೆ ಬರೀ ನೃತ್ಯ ಮಾತ್ರ ಉಳಿಯುತ್ತೆ. ಅಂದ್ರೆ ಅಲ್ಲಿ ಯಾರೂ ಬಾಕಿ ಇರೋದಿಲ್ಲ, ನೃತ್ಯ ಮಾತ್ರ ಉಳಿಯುತ್ತದೆ. ಈ ಸಾಲು ಇದನ್ನೇ ಹೇಳೋದಲ್ವಾ? ಸರಿಯಾಗಿ ಹೇಳಿದ್ರಿ. ಅದೇ ಸೃಷ್ಟಿ ಮತ್ತು ಸೃಷ್ಟಿಕರ್ತ ಒಂದಾಗೋ ಕ್ಷಣ, ಬೇರೆ ಅನ್ನೋ ಭಾವನೆ ಇಲ್ವಾಗೋ ಕ್ಷಣ. ಈ ಸ್ಥಿತಿಗೆ ನಮ್ಮ ಸಂಸ್ಕೃತಿಯಲ್ಲಿ ಯಾವ್ದಾದ್ರೂ ಒಂದು ಪ್ರಬಲವಾದ ಸಂಕೇತ ಇದೆಯಾ? ಮೂಲಗಳೇನಾದ್ರೂ ಉಲ್ಲೇಖ ಮಾಡ್ತಾವಾ? ಖಂಡಿತ. ನಟರಾಜನನ್ನೇ ನೋಡಿ. ನಟರಾಜನ ತಾಂಡವ ನೃತ್ಯ. ಮೂಲಗಳು ಹೇಳೋ ಹಾಗೆ ನಟರಾಜ ನೃತ್ಯ ಮಾಡ್ತಾ ಇಲ್ಲ, ಅವನೇ ನೃತ್ಯ. ಅವನೇ ನೃತ್ಯವೇ? ಓಹ್, ಹೌದು. ಅವನ ಇರುವಿಕೆಯೇ ಸೃಷ್ಟಿಯಲ್ಲಯ್ಯ. ಅವನು ಮತ್ತು ಅವನ ಚಲನೆ ಬೇರೆ ಅಲ್ಲ. ಇದು ಸೃಷ್ಟಿಕರ್ತ ಮತ್ತು ಸೃಷ್ಟಿ ಬೇರೆ ಅಲ್ಲ ಅನ್ನೋ ಸತ್ಯಕ್ಕೆ ಅತ್ಯುತ್ತಮ ಸಂಕೇತ. ಈ ನೃತ್ಯದ ರೂಪಕ ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ. ಈ ಏಕತೆಯ ವಿಚಾರ, ಇದು ನಮ್ಮ ದಿನನಿತ್ಯದ ಬದುಕಿಗೂ ಅನ್ವಯ ಆಗುತ್ತಾ? ನಾವೇನು ನೃತ್ಯಗಾರರಲ್ಲ, ಆದ್ರೆ ನಾವು ಪ್ರತಿಕ್ಷಣ ಸೃಷ್ಟಿಕರ್ತರು ಅಂತ ಮೂಲಗಳು ಹೇಳ್ತಾವ? ಖಂಡಿತವಾಗಿ ಹೇಳ್ತವೆ. ನಮ್ಮ ಬದುಕೇ ಒಂದು ನಿರಂತರ ಸೃಷ್ಟಿ ಅಂತ. ಪ್ರತಿಕ್ಷಣ, ಪ್ರತಿ ಉಸುರು, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಸಣ್ಣ ಪುಟ್ಟ ಕೆಲಸಗಳು, ಇವರಿಂದ ನಾವೇ ಒಂದು ಲೋಕವನ್ನ, ಒಂದು ರಿಯಾಲಿಟಿಯನ್ನ ನಮ್ಮ ಸುತ್ತ, ನಮ್ಮ ಒಳಗೆ ಸೃಷ್ಟಿ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿ, ನಮ್ಮ ಭಾವನೆಗಳ ಕ್ವಾಲಿಟಿ, ಇದು ನಮ್ಮ ಹೊರಗಿನ ಪ್ರಪಂಚವನ್ನ ನೇರವಾಗಿ ರೂಪಿಸುತ್ತೆ ಅಂತಾನಾ? ಇದು
ಕೇಳಕ್ಕೆ ದೊಡ್ಡ ವಿಷಯ ಅನ್ಸುತ್ತೆ. ಹೌದು, ಮೂಲಗಳ ಒಳನೋಟ ಇದು. ನೀವು ದುಃಖದಿಂದ ಕೋಪದಿಂದ ಏನೋ ಮಾಡಿದ್ರೆ ನೀವು ಸೃಷ್ಟಿಸೋ ಲೋಕನೂ ದುಃಖದ್ದೇ ಆಗಿರುತ್ತೆ, ಸಂಘರ್ಷದ್ದೇ ಆಗಿರುತ್ತೆ. ಅದೇ ನೀವು ಪ್ರೀತಿಯಿಂದ ಖುಷಿಯಿಂದ ಏನಾದರೂ ಮಾಡಿದ್ರೆ ನಿಮ್ಮ ಅನುಭವದ ಲೋಕನೂ ಹಿತವಾಗಿರುತ್ತೆ, ಆನಂದವಾಗಿರುತ್ತೆ. ಸೃಷ್ಟಿಯನ್ನೋದು ಎಲ್ಲೋ ದೇವರಿಂದ ಮಾತ್ರ ಆಗ್ತಿರೋದಲ್ಲ, ಅದು ನಮ್ಮಿಂದ ನಮ್ಮೊಳಗೆ ಪ್ರತಿಕ್ಷಣ ನಡೀತಾನೇ ಇದೆ. ನಮ್ಮ ವಾಸ್ತವವನ್ನ ನಾವೇ ರೂಪಿಸ್ಕೊಳ್ತಿದೀವಿ ಅನ್ನೋ ಅರಿವು ಬಂದ್ರೆ ಅದೊಂದು ದೊಡ್ಡ ಜವಾಬ್ದಾರಿನೂ ಹೌದು. ಆದ್ರೆ ಇಲ್ಲಿ ಮೂಲಗಳು ನಂಬಿಕೆಯ ಕಾರಾಗೃಹ ಅಂತ ಒಂದ್ರ ಬಗ್ಗೆ ಹೇಳ್ತವೆ. ಏನಿದು ನಂಬಿಕೆಯ ಕಾರಾಗೃಹ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಅಂದ್ರೆ ನಾವು ಎಷ್ಟೋ ಸಲ ನಮ್ಮ ಸ್ವಂತ ಅನುಭವದಿಂದ ಸತ್ಯ ತಿಳ್ಕೊಳ್ಳೋ ಬದಲು ಬೇರೆಯವರು ಹೇಳಿದ್ದನ್ನೇ, ಗ್ರಂಥಗಳನ್ನಿರೋದನ್ನೇ, ನಂಬಿಕೆಗಳನ್ನೇ ನಮ್ಮ ಸತ್ಯ ಅಂತ ಒಪ್ಕೊಂಡ್ಬಿಡ್ತೀವಿ. ಹೌದು, ಸಂಪ್ರದಾಯ, ಸಮಾಜ ಹೇಳಿದ್ದನ್ನೇ ಫಾಲೋ ಮಾಡ್ತೀವಿ. ಅದೇ, ಇವುಗಳಿಂದ ನಾವು ನಂಬಿಕೆಗಳನ್ನ ಎರವಲ್ಪಡ್ತೀವಿ. ಬಾರೋಡ್ ಬಿಲೀಫ್ ಅಂತಾರಲ್ಲ ಹಾಗೆ. ಇದು ತಪ್ಪಲ್ಲ, ಆದರೆ ಇದು ಅಂತಿಮವಾಗಿ ಇನ್ನೊಬ್ಬರ ಅನುಭವ. ಅದು ನಮ್ಮ ಸ್ವಂತ ಅನುಭವ ಆಗೋವರೆಗೂ ಅದು ಬರೀ ನಂಬಿಕೆ. ಆ ನಂಬಿಕೆಗಳೇ ನಮ್ಮನ್ನ ಕಟ್ಟಿ ಹತ್ಬಹುದಾ? ಖಂಡಿತ. ಅದೇ ನಂಬಿಕೆಯ ಕಾರಾಗೃಹ. ನಮ್ಮ ಬೆಳವಣಿಗೆಯನ್ನ ಅದು ತಡಿಬೋದು. ನಾವು ತಿಳ್ದೆ ಇಂಥ ಎರವಲು ನಂಬಿಕೆಗಳ ಮೇಲೆ ಎಷ್ಟು ಡಿಪೆಂಡ್ ಆಗಿದೀವಲ್ವಾ? ಹಾಗಾದ್ರೆ ಆಧ್ಯಾತ್ಮ ಈ ಸ್ಥಿತಿನ ನಮ್ಮನ್ನ ಹೇಗೆ ಹೊರಗೆ ತರುತ್ತೆ? ಮೂಲಗಳು ಹೇಳೋ ಪ್ರಕಾರ ಆಧ್ಯಾತ್ಮ ಏನ್ ಮಾಡತ್ತೆ ಅಂದ್ರೆ, ಆ ಎರವಲು ತಂದ ಸತ್ಯವನ್ನ, ಆ ನಂಬಿಕೆಯನ್ನ ನಮ್ಮದೇ ಸ್ವಂತ ಅನುಭವ, ನಮ್ಮದೇ ಅರಿವಾಗಿ ಪರಿವರ್ತಿಸೋಕೆ ದಾರಿ ತೋರಿಸುತ್ತೆ. ಬರೀ ನಂಬೋದಲ್ಲ, ಅದನ್ನ ತಿಳ್ಕೊಳ್ಳೋದು, ಅನುಭವಿಸೋದು. ಹೌದು, ಅದಾಗುವುದು. ಬೇರೆಯವರ ದೀಪದ ಬೆಳಕಲ್ಲಿ ನಡೆಯೋ ಬದಲು ನಮ್ಮದೇ ಆತ್ಮದ ದೀಪ ಹಚ್ಕೋ ಅಂತ ಹೇಳುತ್ತೆ ಆಧ್ಯಾತ್ಮ. ಇದು ಧರ್ಮಕ್ಕೂ ಆಧ್ಯಾತ್ಮಕ್ಕೂ ಇರೋ ಇನ್ನೊಂದು ಮುಖ್ಯ ವ್ಯತ್ಯಾಸವನ್ನ ಸ್ಪಷ್ಟ ಮಾಡ್ತು. ಮೂಲಗಳಲ್ಲಿರೋ ಆ 2 ಹೇಳಿಕೆಗಳಿದೆಯಲ್ಲ, ಧರ್ಮ ಹೇಳುತ್ತೆ ದೇವರು ನಿನ್ನನ್ನು ಸೃಷ್ಟಿಸಿದ್ದಾನೆ. ಅಂದ್ರೆ ದೇವರು ಬೇರೆ, ನಾವು ಬೇರೆ. ಹೌದು. ಆದ್ರೆ ಆಧ್ಯಾತ್ಮ ಹೇಳುತ್ತೆ ದೇವರಿಲ್ಲದೆ ನಿನ್ನಲ್ಲಿ ಉಸಿರು ಬರೋದಿಲ್ಲ, ಅವನಿಲ್ಲದೆ ನೀನ್ ಇರ್ಲಾರೆ. ಇದು ನಮ್ಮ ಇರುವಿಕೆಯಲ್ಲೇ ದೇವರನ್ನ ನೋಡುತ್ತೆ. ಇದು ಸ್ವಲ್ಪ ಕಾಂಟ್ರಡಿಕ್ಟರಿ ಅಲ್ವಾ? ಹೌದು, ಮೇಲ್ನೋಟಕ್ಕೆ ಹಾಗೆ ಕಾಣಿಸುತ್ತೆ. ಒಂದು ದೇವರನ್ನ ದೂರ ಇಡುತ್ತೆ, ಇನ್ನೊಂದು ನಮ್ಮ ಪ್ರತಿ ಉಸಿರಲ್ಲೂ ಅವನನ್ನ ಕಾಣುತ್ತೆ. ಹಾಗಾದ್ರೆ ಈ ಎರಡರಲ್ಲಿ ಸತ್ಯ ಯಾವುದು? ಮೂಲಗಳೇನು ಹೇಳುತ್ತವೆ? ಮೂಲಗಳ ಉತ್ತರ ಬಹಳ ಸ್ಪಷ್ಟವಾಗಿದೆ. ಸೃಷ್ಟಿ ಮತ್ತು ಸೃಷ್ಟಿಕರ್ತ ಬೇರೆ ಬೇರೆ ಅನ್ನೋ ಭಾವನೆಯೇ ಒಂದು ಭ್ರಮೆ ಅಂತ. ಭ್ರಮೆನಾ? ಹೌದು, ನಮ್ಮ ಮನಸ್ಸಿನ ಸೃಷ್ಟಿಯದು. ನಾವು ನಮ್ಮನ್ನ ಈ ದೇಹ, ಈ ಮನಸ್ಸು ಅಷ್ಟೇ ಅಂತ ತಿಳ್ಕೊಂಡಿರೋದ್ರಿಂದ, ನಮ್ಮ ಮೂಲ ಸ್ವರೂಪ ಮರೆತು ಹೋಗಿರೋದ್ರಿಂದ ಬರೋ ತಪ್ಪು ತಿಳುವಳಿಕೆ ಇದು. ಈ ಭ್ರಮೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಏನಾದ್ರೂ ಉದಾಹರಣೆ ಇದೆಯಾ? ಇದೆ. ಬಹಳ ಪ್ರಸಿದ್ಧವಾದ ಉದಾಹರಣೆ ಅಲೆ ಮತ್ತು ಸಮುದ್ರದ್ದು. ಓ ಹೌದು, ಅಲೆ ಮತ್ತು ಸಮುದ್ರ. ಒಂದು ದೊಡ್ಡ ಸಮುದ್ರದಲ್ಲಿ ಅಲೆ ಏಳುತ್ತೆ. ಅದಕ್ಕೆ ಒಂದು ರೂಪ ಇರುತ್ತೆ, ಒಂದು ಶಕ್ತಿ, ಒಂದು ಚಲನೆ. ಸ್ವಲ್ಪ ಹೊತ್ತಿರುತ್ತೆ, ಮತ್ತೆ ಸಮುದ್ರದಲ್ಲೇ ಲೀನಾಗತ್ತೆ. ಸರಿ. ಈಗ ಹೇಳಿ, ಆ ಅಲೆ ಸಮುದ್ರದಿಂದ ನಿಜವಾಗ್ಲೂ ಬೇರೆನಾ? ಇಲ್ಲ, ಖಂಡಿತ ಇಲ್ಲ. ಅಲೆ ಅಂದ್ರೆ ಸಮುದ್ರದ್ದೇ ಒಂದು ರೂಪ ಅಷ್ಟೇ. ಅದರ ಅಸ್ತಿತ್ವವೇ ಸಮುದ್ರ. ಅದೇ ಸತ್ಯ. ಮೂಲಗಳು ಅದನ್ನೇ ಹೇಳೋದು. ಅಲೆ ಏನಾದ್ರೂ ತನ್ನನ್ನ ತಾನು ಸಮುದ್ರದಿಂದ ಬೇರೆ, ನಾನು ಸ್ವತಂತ್ರ ಅಂತ ಅನ್ಕೊಂಡ್ರೆ ಅದು ಅದರ ಅಜ್ಞಾನ. ಆದರೆ ಯಾವಾಗ ಅದಕ್ಕೆ ತನ್ನ ನಿಜ ಸ್ವರೂಪದ ಅರಿವಾಗುತ್ತೋ, ಅಯ್ಯೋ ನಾನ್ ಬರೀ ಅಲೆ ಅಲ್ಲ, ನಾನೇ ಸಮುದ್ರ ಅನ್ನೋ ಸತ್ಯ ಗೊತ್ತಾಗುತ್ತೋ, ಆ ಕ್ಷಣವೇ ಅಧ್ಯಾತ್ಮದ ಕ್ಷಣ. ಹೌದು. ಆ ಬೇರ್ಪಡುವಿಕೆಯ ಭ್ರಮೆ ಕರಗಿ ಒಂದೇ ಅನ್ನೋ ಅನುಭವ ಬರೋದೇ ಆಧ್ಯಾತ್ಮ. ಈ ಅಲೆ ಸಮುದ್ರದ ದೃಷ್ಟಾಂತ ಎಂಥ ಸರಳವಾಗಿ, ಸುಂದರವಾಗಿ ಈ ಭ್ರಮೆಯನ್ನು ತೋರಿಸುತ್ತೆ. ಸರಿ, ಈಗ ಇಷ್ಟೆಲ್ಲ ಮಾತಾಡ್ದ್ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಆಧ್ಯಾತ್ಮವೇ ಅಂತಿಮ ಅನುಭವ, ಏಕತೆಯ ಅರಿವು ಅನ್ನೋದಾದ್ರೆ ಕೇಳೋವಿಗೆ ಹಾಗಾದ್ರೆ ಧರ್ಮ ಬೇಕೆ? ಅದರ ಪಾತ್ರ ಏನು? ಅದು ಬರೀ ಫಸ್ಟ್ ಸ್ಟೆಪ್ ಅಷ್ಟೇನಾ ಅನ್ನೋ ಪ್ರಶ್ನೆ ಬರ್ಬೋದು. ಬಹಳ ಸಹಜವಾದ ಪ್ರಶ್ನೆ ಇದು. ಮೂಲಗಳು ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡ್ತವೆ. ಧರ್ಮ ಖಂಡಿತ ಬೇಕು, ಅದು ಅನಗತ್ಯ ಅಲ್ಲ. ಹೌದಾ? ಹೌದು. ಮೂಲಗಳು ಹೇಳೋದು ಧರ್ಮ ಅಗತ್ಯ, ಅದು ದಾರಿ ತೋರಿಸ್ತದೆ. ಧರ್ಮ ಒಂದು ಗೈಡ್ ಇದ್ದ ಹಾಗೆ. ಅದು ನಮಗೆ ಒಂದು ನೈತಿಕತೆ ಕೊಡುತ್ತೆ, ಸಮಾಜದಲ್ಲಿ ಹೇಗೆ ನಡೀಬೇಕು ಅಂತ ಹೇಳುತ್ತೆ, ಒಂದು ಡಿಸಿಪ್ಲಿನ್ ಕೊಡುತ್ತೆ, ನಮ್ಮ ಮನಸ್ಸನ್ನ ಶುದ್ಧ ಮಾಡೋಕೆ ಸಹಾಯ ಮಾಡುತ್ತೆ. ಅಂದ್ರೆ ಆಧ್ಯಾತ್ಮದ ಪಯಣಕ್ಕೆ ನಮ್ಮನ್ನ ರೆಡಿ ಮಾಡೋ ಒಂದು ಟೂಲ್ ಇದ್ದ ಹಾಗೆ. ಹೌದು, ಖಂಡಿತ. ಮೂಲಗಳ ಭಾಷೆಯಲ್ಲೇ ಹೇಳೋದಾದ್ರೆ ಧರ್ಮ ನಮ್ಮನ್ನ ದೇವರ ಮನೆಯ ಬಾಗಿಲವರೆಗೂ ಕರ್ಕೊಂಡು ಹೋಗ್ಬೋದು. ಬಾಗಿಲವರೆಗೂ? ಹೌದು. ಗುರಿ ತೋರಿಸ್ಬೋದು, ದಾರಿಯಲ್ಲಿರೋ ಕಷ್ಟಗಳನ್ನ ದಾಟೋಕೆ ಹೆಲ್ಪ್ ಮಾಡ್ಬೋದು. ಆದ್ರೆ ಆ ಬಾಗಿಲನ್ನ ತಟ್ಟಿ ತೆರೆದು ಒಳಗ್ ಹೋಗಿ ಒಳಗಿರೋ ನಿಜವಾದ ದೇವರನ್ನ, ಅಂದ್ರೆ ನಮ್ಮ ನಿಜ ಸ್ವರೂಪವನ್ನ ನೋಡಬೇಕಾದ್ರೆ, ಅನುಭವಿಸ್ಬೇಕಾದ್ರೆ
ಅದಕ್ಕೆ ಆಧ್ಯಾತ್ಮವೇ ಬೇಕು. ಧರ್ಮ ಬಾಗಿಲು ತಲುಪಿಸ್ರೆ ಆಧ್ಯಾತ್ಮ ಬಾಗಿಲು ತೆರೆದು ಒಳಗಿನ ಸತ್ಯವನ್ನ ತೋರಿಸುತ್ತೆ. ಇದು ಚೆನ್ನಾಗಿದೆ. ನಿಖರವಾಗಿ ಧರ್ಮ ನಂಬಿಕೆ ಮೇಲೆ ಕರ್ಕೊಂಡೋದ್ರೆ ಆಧ್ಯಾತ್ಮ ಅನುಭವದ ಮೂಲಕ ಆ ನಂಬಿಕೆಯನ್ನೇ ಸತ್ಯವಾಗಿಸುತ್ತೆ. ಮತ್ತು ಮೂಲಗಳು ಹೇಳೋ ಹಾಗೆ ಆ ಅರಿವು ಬಂದಾಗ, ಆ ಸಾಕ್ಷಾತ್ಕಾರ ಆದಾಗ ಧರ್ಮ ಅನ್ನೋದು ಬರೀ ನಿಯಮಗಳ, ಆಚರಣೆಗಳ ಹೊರೆಯಾಗಿ ಉಳಿಯಲ್ಲ ಅಂತೆ. ಇಲ್ಲವೇ ಇಲ್ಲ. ಆಗ ಅದು ರೂಪಾಂತರ ಆಗತ್ತೆ. ಹೊರೆಯಾಗಲ್ಲ, ಹಾರಾಟ ಆಗತ್ತೆ. ಆಗ ಧರ್ಮ ಸಹಜವಾಗಿ ಒಳಗಿನಿಂದ ಬರುತ್ತೆ. ಅದು ನೃತ್ಯವಾಗಿ, ಮೌನವಾಗಿ, ಪ್ರೀತಿಯಾಗಿ ಬಡ್ಲಾಗುತ್ತೆ ಅಂತ ಹೇಳ್ತಾರೆ. ಹೌದು. ಯಾಕೆಂದ್ರೆ ಆಗ ಮಾಡೋ ಕೆಲ್ಸಗಳು ಹೊರಗಿನ ಒತ್ತಡದಿಂದಲ್ಲ, ಒಳಗಿನ ಆನಂದದಿಂದ, ಆ ಏಕತೆಯ ಅರಿವಿನಿಂದ ತಾನಾಗೇ ಹರಿದು ಬರುತ್ತೆ. ವಾವ್! ಈ ಇಡೀ ಚರ್ಚೆಯನ್ನ ಒಂದೆರಡು ವಾಕ್ಯದಲ್ಲಿ ಹಿಡಿದಿಡೋದಾದ್ರೆ ನಾವು ಏನ್ ಹೇಳ್ಬಹುದು? ಇದರ ಸಾರಾಂಶ ಏನು? ಸರಳವಾಗಿ ಹೇಳೋದಾದ್ರೆ, ಧರ್ಮ ಅನ್ನೋದು ನಂಬಿಕೆಯ ದಾರಿದೀಪ. ಸಂಪ್ರದಾಯ, ಗ್ರಂಥ, ಆಚರಣೆ, ಗುರುಗಳ ಮೂಲಕ ನಮ್ಮನ್ನ ದಾರಿಯಲ್ಲಿ ನಡೆಸತ್ತೆ. ಆದ್ರೆ ಆಧ್ಯಾತ್ಮ ಅನ್ನೋದು ನಮ್ಮದೇ ಒಳಗಿನ ಹುಡುಕಾಟ, ನೇರ ಅನುಭವದ ಪಯಣ. ಯಾವುದೇ ಮಧ್ಯವರ್ತಿ ಇಲ್ಲದೆ ಸತ್ಯವನ್ನ ನೇರವಾಗಿ ಅನುಭವಿಸೋದು. ಹೌದು. ಮತ್ತು ಈ ಪಯಣದ ಬಹುಶಃ ಅತಿದೊಡ್ಡ ಅರಿವು ಅಂದ್ರೆ, ನಾವು ಬೇರೆ, ಹೊರಗಿದೆ ಅನ್ಕೊಂಡಿರೋ ದೇವರು, ಸೃಷ್ಟಿ, ನಮ್ಮ ಅಸ್ತಿತ್ವದ ಆಳ ಎಲ್ಲವೂ ಒಂದೇ, ಬೇರ್ಪಡಿಸಲಾಗದ ಏಕತೆಯ ಅನ್ನೋ ಸತ್ಯ. ನಾವು ಕಾಣೋ ಈ ಬೇರೆ ಬೇರೆ ಅನ್ನೋ ಭಾವನೆ ಬರೀ ಒಂದು ತೋರಿಕೆ, ಒಂದು ಭ್ರಮೆ ಅಷ್ಟೇ. ಹೌದು. ಆ ಭ್ರಮೆಯ ಪರದೆಯನ್ನ ಸರಸಿ, ಆ ಒಂದೇ ಅನ್ನೋ ಸತ್ಯವನ್ನ ನಮ್ಮ ಪ್ರತಿ ಕ್ಷಣದ ಅನುಭವದಲ್ಲಿ ಜೀವಿಸೋದೇ ಆಧ್ಯಾತ್ಮದ ಗುರಿ ಅಂತ ಈ ಮೂಲಗಳು ಹೇಳ್ತವೆ. ಇದು ನಿಜಕ್ಕೂ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಕೊಡುತ್ತೆ, ಮತ್ತೆ ಆಳವಾಗಿ ಯೋಚನೆ ಮಾಡೋಕೆ ಪ್ರೇರೇಪಿಸುತ್ತೆ. ಹಾಗಾದರೆ ಕೊನೆಗೆ ಕೇಳುಗರು ತಮ್ಮ ಜೊತೆ ತೆಗೆದುಕೊಂಡು ಹೋಗಿ ಚಿಂತನೆ ಮಾಡೋಕೆ ಒಂದು ವಿಚಾರವನ್ನ ಮೂಲಗಳಿಂದಲೇ ಎತ್ಕೊಳ್ಳೋಣ. ಖಂಡಿತ. ನಾವು ಮಾತಾಡಿದ್ವಲ್ಲ, ನರ್ತಕನೇ ನೃತ್ಯವಾದ ಹಾಗೆ, ಅಲೆಯು ತಾನೇ ಸಾಗರ ಅಂತ ತಿಳಿದ ಹಾಗೆ. ನಮ್ಮ ಒಳಗಿನ ಆ ಸೃಷ್ಟಿಕರ್ತ, ನಮ್ಮ ಅರಿವು, ನಮ್ಮ ಚೇತನ ತನ್ನ ನಿಜವಾದ ಸ್ವರೂಪವನ್ನ, ಆ ಏಕತೆಯನ್ನ ನಮ್ಮ ದಿನನಿತ್ಯದ ಸಣ್ಣಪುಟ್ಟ ಕೆಲಸಗಳಲ್ಲಿ, ಯೋಚನೆಗಳಲ್ಲಿ, ಭಾವನೆಗಳಲ್ಲಿ ಪೂರ್ತಿಯಾಗಿ ಅರಿತುಕೊಂಡ್ರೆ, ಅದು ನಮ್ಮ ಪ್ರತಿ ಕ್ರಿಯೆಯಲ್ಲೂ ಪ್ರತಿಫಲಿಸಿದ್ರೆ ಆಗ ಏನಾಗಬಹುದು? ಆ ಅರಿವಿನ ಬೆಳಕಿನಲ್ಲಿ ನಾವು ಪ್ರತಿ ಕ್ಷಣ ನಮ್ಮೊಳಗೆ, ನಮ್ಮ ಸುತ್ತ ಸೃಷ್ಟಿ ಮಾಡ್ತಿರೋ ಜಗತ್ತು ಅದು ಹೇಗಿರ್ಬೋದು? ನಮ್ಮ ಭಯ, ದುಃಖ, ಜಗಳದ ಲೋಕಗಳು, ನಮ್ಮ ಪ್ರೀತಿ, ಆನಂದ, ಶಾಂತಿಯ ಲೋಕಗಳು, ಇವು ಆಗ ಹೇಗೆ ಬದಲಾಗಬಹುದು? ಆ ಒಳಗಿನ ಅರಿವು ನಮ್ಮ ಹೊರಗಿನ ನಡವಳಿಕೆಯನ್ನ, ನಮ್ಮ ಸಂಬಂಧಗಳನ್ನ, ನಮ್ಮ ಇಡೀ ಬದುಕನ್ನ ಹೇಗೆ ಬದಲಾಯಿಸಬಹುದು? ಇದು ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ. ಈ ಪ್ರಶ್ನೆಯನ್ನ ನಮ್ಮ ಜೊತೆ ಇಟ್ಕೊಂಡು ಇದರ ಬಗ್ಗೆ ನಾವೆಲ್ಲರೂ ಯೋಚಿಸೋಣ. ಇಲ್ಲಿಗೆ ನಮ್ಮ ಇವತ್ತಿನ ಈ ಅವಲೋಕನವನ್ನ ಮುಗಿಸೋಣ.